ಕೊನೆಯಲ್ಲಿ ನಮ್ಮ ಮುಖಂಡರು ಬೇಡ ಮುಗಿಸಿ ಅಂತ ಹೇಳಿದ್ದಾರೆ. ಅದರಿಂದ ದಯವಿಟ್ಟು ಕ್ಷಮಿಸಬೇಕಾಗುತ್ತೆ. ವೇದಿಕೆ ಮೇಲೆ ಇರುವಂತ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ.ವಿ. ಗೌರವರೇ, ನಮ್ಮ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಮ್ಮ ಮುಳಬಾಗಿಲಿನ ದಾನೇಶ್ವರ ಹೆಸರಿಗೆ ಹೆಸರುವಾಸಿಯಾಗಿರುವ ನಮ್ಮ ಕೊಟ್ಟೂರು ಮಂಜಣ್ಣನವರೇ, ನಮ್ಮ ಈ ವೇದಿಕೆ ಮೇಲಿರುವಂತ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿರುವಂತ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಿತ್ರರೇ, ಈ ದಿನ ನಾವು ಲೋಕಸಭೆಯ ಚುನಾವಣೆ ಪ್ರಯುಕ್ತ ಮತಯಾಚನೆ ಮಾಡಲು ಈ ದಿನ ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ನನಗೆ 2023ರಲ್ಲಿ ಚುನಾವಣೆಯಲ್ಲಿ ಸೋತರೂ ನನಗೇನು ಭಯ ಇಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ 51 ದಿವಸ ನಾನು MLA ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ನನಗೆ ಮಂಜಣ್ಣನವರ ಮತ್ತು ಮುಖಂಡರ ಎಲ್ಲಾ ಬೆಂಬಲದೊಂದಿಗೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ಕಟ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಭರವಸೆ ಇದೆ. ನಮ್ಮ ಸರ್ಕಾರದಲ್ಲಿ ಮಂಜಣ್ಣನವರು ತಾಲೂಕಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ರು ಎಲ್ಲ ಸಮಸ್ಯೆಗಳನ್ನು ಮಂಜಣ್ಣನವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಮ್ಮ ಅಗತ್ಯಗಳಲ್ಲಿ ಅನ್ನದಾನದಲ್ಲಿ ನಮ್ಮ ಕೆ.ವಿ. ಗೌರವರನ್ನು ಹೆಚ್ಚಿನ ಮಕ್ಕಳಿಂದ ಗೆಲ್ಲಿಸಬೇಕಾಗಿ ತಮಗೆ ಮನಸ್ಸು ಕೂಡ ಜೈ ಹಿಂದ್, ಜೈ ಕಾಂಗ್ರೆಸ್.